21 दिन में पैसा ಡಬಲ್. ಬರೀ 21 ದಿನದಲ್ಲಿ ನೀವೆಷ್ಟೇ ದುಡ್ಡು ಹಾಕಿದ್ರು ಅದನ್ನ ಡಬಲ್ ಮಾಡಿ ನಾವು ನಿಮ್ಗೆ ರಿಟರ್ನ್ ಕೊಡ್ತೀವಿ. ಕೇಳಿದಾಗ ತುಂಬಾ ಖುಷಿ ಆಗುತ್ತೆ, ಆದ್ರೆ ಅದ್ರೊಳಗಿರೋ ಮರ್ಮ ಯಾರಿಗೂ ಅರ್ಥ ಆಗಲ್ಲ. ಇದೇ ರೀತಿ ಮುಂಬೈನಲ್ಲಿ ಒಂದು ಜ್ಯುವೆಲರಿ ಶಾಪ್ ಎಷ್ಟೋ ಜನಗಳಿಗೆ ಸ್ಕ್ಯಾಮ್ ಮಾಡಿದೆ. ಅದು ಅಂತಿಂತ ಸ್ಕ್ಯಾಮ್ ಅಲ್ಲ. पैसा जब तक नहीं मिलेगा मैं इधर से जाने वाली नहीं हूँ. ಈ ವಿಡಿಯೋನ ಬರೀ ನೀವಷ್ಟೇ ಅಲ್ಲ ನಿಮ್ ಮನೆಯವರು ಕೂತ್ಕೊಂಡು ನೋಡ್ಲೇಬೇಕು. ಎಸ್ಪೆಷಲಿ ಮನೆಯಲ್ಲಿರೋ ಅವರೆಲ್ಲರಿಗೂ ಈ ವಿಡಿಯೋನ ತಿಳಿಸಿ. ಯಾಕೆ ಅಂತ ವಿಡಿಯೋ ಕೊನೆ ತನಕ ನೋಡಿ ನಿಮ್ಗೆ ಗೊತ್ತಾಗುತ್ತೆ. 2024ರಲ್ಲಿ ಮುಂಬೈನಲ್ಲಿ 6 ಜ್ಯುವೆಲರಿ ಶಾಪ್ಗಳನ್ನ ಓಪನ್ ಮಾಡ್ತಾರೆ. ಆ ಜ್ಯುವೆಲರಿ ಶಾಪ್ಗಳಲ್ಲಿ ಬರೀ ಚಿನ್ನ ಬೆಳ್ಳಿ ವಜ್ರ ಅಷ್ಟೇ ಮಾರ್ತಿರಲ್ಲ, ಅಲ್ಲಿ ಬರುವಂತ ಕಸ್ಟಮರ್ಸ್ ಗಳನ್ನ ತುಂಬಾ ಡೀಪ್ ಆಗಿ ಅರ್ಥ ಮಾಡ್ಕೊಂತ ಇದ್ರು. ಯಾಕಂದ್ರೆ ಸೇಲ್ಸ್ ಟೀಮು ಸೇಲ್ ಮಾಡ್ಬೇಕು ಅಂದ್ರೆ ಜನಗಳನ್ನ ಅರ್ಥ ಮಾಡ್ಕೋಬೇಕಲ್ಲ. ಏನ್ ಅರ್ಥ ಮಾಡ್ಕೊಂತ ಇದ್ರು, ವೆದರ್ ಅವರು ಲೋವರ್ ಮಿಡಲ್ ಕ್ಲಾಸಾ, ಮಿಡಲ್ ಕ್ಲಾಸಾ, ಹೈ ಕ್ಲಾಸಾ, ಅವ್ರದ್ದು ಫಿನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅಂತ ತಿಳ್ಕೊತಾ ಇದ್ರು. ಅದನ್ನ ತಿಳ್ಕೊಂಡು ಈಗ ಸಪೋಸ್ ಯೂಶಲಿ ಚಿನ್ನ ತಗೊಳಕ್ ಹೋದಾಗ ನಮ್ಮ ಹತ್ರ ಏನಾದ್ರು ದುಡ್ಡು ಶಾರ್ಟೇಜ್ ಇದೆ, ನೆಕ್ಸ್ಟ್ ಟೈಮ್ ಬರ್ತೀವಿ, ಅಯ್ಯೋ ಇದಕ್ಕೆ ಇಷ್ಟೊಂದು ಕಾಸ್ಟ್, ಅಯ್ಯೋ ಇಷ್ಟೊಂದು ಕಾಸ್ಟ್ಲಿ ಅನ್ನೋ ಒಂದು ಎಕ್ಸ್ಪ್ರೆಷನ್ ತೋರಿಸೋದು ಇಟ್ ಈಸ್ ಪ್ರೆಟಿ ಕಾಮನ್. ಅದನ್ನ ತಿಳ್ಕೊಂಡು ಅವರುಗಳು ಒಂದು ಸ್ಕೀಮ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಆ ಸ್ಕೀಮ್ ನ ಹೆಸರು ಪೊನ್ಜಿ ಸ್ಕೀಮ್. ಏನು ಪೊಂಜಿ ಸ್ಕೀಮ್ ಅಂದ್ರೆ, ಸಪೋಸ್ ನನ್ನ ಹತ್ರ 1 ಲಕ್ಷ ದುಡ್ಡಿದೆ, ನಾನು ಎನ್ಕೋ ಅಂತ 1 ಲಕ್ಷನ ಸೇವ್ ಮಾಡಿ ಇಟ್ಕೊಂಡಿರ್ತೀನಿ. ಆ 1 ಲಕ್ಷನ ನಾನೇನಾದ್ರೂ ಅವರಿಗೆ ಕೊಟ್ರೆ ಅವರು ನನಗೆ ಪ್ರತಿ ವಾರ, ಐ ಆಮ್ ರಿಪೀಟಿಂಗ್, ಪ್ರತಿ ವಾರ 10% ಇಂಟ್ರೆಸ್ಟ್ ನನಗೆ ಕೊಡ್ತಿದ್ರು. ಅಂದ್ರೆ ನಾನು 1 ಲಕ್ಷ ಕೊಟ್ರೆ ನನಗೆ 10,000 ಪ್ರತಿ ವಾರ ನನಗೆ ಬರ್ತಿತ್ತು. ಇಷ್ಟೊಂದು ಸಖತ್ತಾಗಿರೋವಂಥ ಒಂದು ಆಫರ್ನ ಯಾರು ಬಿಟ್ಕೊಡ್ತಾರೆ ಹೇಳಿ? ಈ ಲಾಜಿಕಲ್ ಆಗಿ ಗೇಮ್ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಕಷ್ಟದಲ್ಲಿರೋರಿಗೆ ಆಬ್ವಿಯಸ್ಲಿ ದುಡ್ಡಿನ ಅವಶ್ಯಕತೆನೇ ಜಾಸ್ತಿ. ಆ ದುಡ್ಡನ್ನ ನಾನು ನಿಮಗೆ ಪ್ರತಿ ವಾರ ಎಷ್ಟಿಷ್ಟು ಕೊಡ್ತೀವಿ ಅಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಬಿದ್ದೇ ಬೀಳ್ತಾರೆ. ಆ ಥರ ಒಂದು ದೊಡ್ಡ ಗುಂಡಿನ ತೋಡ್ತಾರೆ. ಆ ಗುಂಡಿ ತೋಡ್ತಾ ಇದ್ದಾರೆ, ನಾವು ಗುಂಡಿಲಿ ಬೀಳ್ತಾ ಇದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಸ್ಟಾರ್ಟಿಂಗಲ್ಲಿ ಇನ್ವೆಸ್ಟ್ ಮಾಡಿದವ್ರಿಗೆ. ಬಿಕಾಸ್ ಮೇಲೆಲ್ಲ ಒಳ್ಳೆ ಜಾಲರಿ ಹಾಕ್ಬಿಟ್ಟಿರ್ತಾರೆ, ನಿಮ್ಗೆ ಗೊತ್ತಾಗಿರಲ್ಲ ಅಲ್ಲಿ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಐ ಮೀನ್ ಟು ಸೇ, ಸ್ಟಾರ್ಟಿಂಗ್ ಅಲ್ಲಿ ನೀವು ಹಾಕಿದ ಇನ್ವೆಸ್ಟ್ ಮಾಡಿದ ದುಡ್ಡಿಗೆ ರಿಟರ್ನ್ ಅನ್ನೋ ರೀತಿ ಕನ್ಸಾಲಿಡೇಟ್ ಮಾಡಿ. ಸಪೋಸ್ ನೀವು 1 ಲಕ್ಷ ಇನ್ವೆಸ್ಟ್ ಮಾಡಿದ್ರ, ನಿಮಗೆ ವಾರಕ್ಕೆ 10,000 ಬರಬೇಕು. ಆ 10,000 ದೊಡ್ಡ ಅಮೌಂಟ್ ಆದಮೇಲೆ ಆ ಜ್ಯುವೆಲರಿ ಶಾಪ್ ಅವರು ನಿಮಗೆ ಒಂದು ಡೈಮಂಡ್ ಸ್ಟೋನ್ನ ಕೊಡ್ತಿದ್ರು. ಆ ಡೈಮಂಡ್ ಸ್ಟೋನು हमको लगा कि रियल है, उसकी वैल्यू कुछ नहीं है. ಆ ಡೈಮಂಡ್ ಸ್ಟೋನ್ ತಗೊಂಡಂತ ಜನಗಳಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಎಷ್ಟೋ ಜನ ಮಕ್ಕಳು ಎಜುಕೇಶನ್ಗೆ ಅಂತ ಸೇವ್ ಮಾಡಿರ್ತಾರೆ, ಮಕ್ಕಳು ಮದುವೆಗೆ ಅಂತ ಸೇವ್ ಮಾಡಿರ್ತಾರೆ, ನಂದು ರಿಟೈರ್ಮೆಂಟ್ ಪ್ಲಾನ್ ಅಂತ ಇರುತ್ತೆ, ಇನ್ ಕೆಲವರು ಮನೆ ತಗೋಬೇಕು ಅಂತ ಇರುತ್ತೆ, ಇನ್ ಕೆಲವರು ಹಾಸ್ಪಿಟಲ್ ಬಗ್ಗೆ ಏನಕ್ಕಾದ್ರೂ ಒಂದಕ್ಕೆ ಮಿಡಲ್ ಕ್ಲಾಸ್ ಅವರು ಸೇವ್ ಮಾಡಿ ಇಟ್ಕೊಂಡಿರ್ತಾರೆ. ಆ ಎಲ್ಲಾ ದುಡ್ಡನ್ನು ತಗೊಂಡ್ಬಂದು ಇವ್ರ ಹತ್ರ ಇನ್ವೆಸ್ಟ್ ಮಾಡ್ತಾರೆ. 4 करोड़ 27 लाख के आसपास गया है. ಬಿಕಾಸ್ ವಾರಕ್ಕೊಂದ್ಸಲ ಅಲ್ವಾ ರಿಟರ್ನ್ ಬರುತ್ತೆ ಅಂತ ಹೇಳ್ಕೊಂಡು. ಆದರೆ ಈ ಜ್ಯುವೆಲರಿ ಶಾಪು ಅದೇ ಥರ ಎಷ್ಟೋ ಲೋವರ್ ಮಿಡಲ್ ಕ್ಲಾಸ್ ಮತ್ತು ಮಿಡಲ್ ಕ್ಲಾಸ್ ಜನಗಳಿಂದ ಇನ್ವೆಸ್ಟ್ಮೆಂಟ್ನ ತಗೊಳ್ತಾ ಹೋಗ್ತಾರೆ. ಅವ್ರಿಗೆ ಅದು ಬಂದಿದ್ದು ಸಾಕಾಗಲ್ಲ, ಅದಕ್ಕೆ ಇನ್ನೊಂದು ಸೂಪರ್ ಸ್ಕೀಮ್ ಮಾಡ್ತಾರೆ, ಅದೇ ರೆಫರಲ್ ಸ್ಕೀಮ್. ಆ ಪೊಂಜಿ ಸ್ಕೀಮಲ್ಲೇ ಅಕಸ್ಮಾತ್ ನೀವೇನಾದರೂ ಇನ್ನೊಬ್ರನ್ನ ಮತ್ತೊಬ್ರನ್ನ ರೆಫರ್ ಮಾಡ್ತಾ ಹೋದ್ರೆ ನಿಮಗೆ 20% ಬೋನಸ್ ಕೊಡ್ತೀವಿ ಅಂತ. ವಾ ಎಂತ ಬಂಪರ್ ಆಫರ್ನ ಯಾರು ಮಿಸ್ ಮಾಡ್ಕೊಂತಾರೆ ಹೇಳಿ? ಜನಗಳಿಗೆ ಆ ದುಡ್ಡಿನ ಕಷ್ಟನ ತಿಳ್ಕೊಂಡು ಆಸೆನ ಹುಟ್ಟಿಸಿ ಬನ್ನಿ ಜನರೇ ಅಂತ ನೀವು ಅಬ್ಸರ್ವ್ ಮಾಡ್ಬೇಕಾಗಿರೋದು. ಇನ್ನೊಂದೇನಂದ್ರೆ, ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಗೊತ್ತಿದೆಯಾ ನಿಮಗೆ? ಒಬ್ರು ಕಿಂಗ್ ಪಿನ್ ಇರ್ತಾರೆ, ಅವ್ರ ಕೆಳಗೆ ಒಂದಷ್ಟು ಜನ ಇರ್ತಾರೆ. ನೀವು ಅವ್ರನ್ನ ರೆಫರ್ ಮಾಡಿ ರೆಫರ್ ಮಾಡಿದಷ್ಟು ಅವ್ರು ಬೆಳೀತಾ ಇರ್ತಾರೆ. ಇವ್ರಿಗೆಲ್ಲ ಒಂದು ಸ್ವಲ್ಪ ಚೋಟ ಮೋಟ ಅಮೌಂಟ್ ಸಿಗ್ತಾ ಇರುತ್ತೆ. ಆ ಥರ ರೆಫರಲ್ ಮಾಡಿದ್ದಕ್ಕೆ ಅವ್ರಿಗೆ ಬಂದಂಥ ಜನಗಳು 1,25,000 ಜನ ಮುಂಬೈನಲ್ಲಿರುವಂಥ 6 ಸ್ಟೋರ್ಗಳಲ್ಲಿ ಅಷ್ಟು ಬಿಸ್ನೆಸ್ ಮಾಡ್ತಾರೆ. ಒಟ್ಟು ನಡೆದಂಥ ಫ್ರಾಡ್ ಸ್ಕ್ಯಾಮ್ ಅಮೌಂಟ್ ಎಷ್ಟಿದೆ ಗೊತ್ತಾ? ನೀವು ಕೇಳಿದ್ರೆ ಆಶ್ಚರ್ಯ ಆಗ್ಬಿಡ್ತೀರ. ಬರೀ 100-200 ಕೋಟಿ ಇಲ್ಲ, ಅದು 1000 ಕೋಟಿ ಸ್ಕ್ಯಾಮ್ ಮಾಡಿರೋದು. ಈ ಥರ ಸ್ಕ್ಯಾಮ್ಗಳು ನಡೀತಾನೆ ಇರುತ್ತೆ. ಆದ್ರೂ ಜನಗಳು ಯಾಕೆ ಇಂಥ ಸ್ಕ್ಯಾಮ್ಗೆ ಒಳಗಾಗ್ತಾರೆ ಅಂತ ನಾನು ಯೋಚನೆ ಮಾಡ್ತಾನೆ ಇದ್ದೆ. ಒಂದು ಲ್ಯಾಕ್ ಆಫ್ ಅವೇರ್ನೆಸ್, ಅಂದ್ರೆ ಜನಗಳಿಗೆ ಗೊತ್ತಿರಲ್ಲ. ಒಂದು ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ, ಓಕೆ. ಇನ್ನೊಂದು ದುಡ್ಡು. ಆ ಕಷ್ಟಗಳನ್ನ ನೋಡಿ ಇವರೆಲ್ಲ ಟಾರ್ಗೆಟ್ ಮಾಡ್ತಾರಲ್ಲ, ಅವಾಗ ಆ ಮುಗ್ಧತೆ ಯಾರನ್ನು ತಲೆ ಓಡಿಸೋ ರೀತಿ ಮಾಡೋದಿಲ್ಲ. ಅಯ್ಯೋ ನಂಗೆ ದುಡ್ಡು ಸಿಕ್ಕರೆ ಸಾಕು ಅನ್ನೋ ಒಂದು ಮೈಂಡ್ ಸೆಟ್ ಇರುತ್ತೆ. ಸೊ ಫ್ರಾಡ್ ಮಾಡೋರು ಇವತ್ತು ಬೀದಿನಲ್ಲೂ ಉಟ್ಕೊಂಡ್ಬಿಟ್ಟಿರ್ತಾರೆ. ಕಷ್ಟಪಟ್ಟು ದುಡ್ದು ನೀವೆಲ್ಲೋ ಒಂದು ಕಡೆ ಅಂತ ಸೇವ್ ಮಾಡಿರ್ತೀರಾ, ಅದನ್ನ ತಗೊಂಡೋಗ್ಬಿಟ್ಟು ಈ ಫ್ರಾಡ್ಗಳು ಬಂದು ಕಿತ್ಕೊಂಡು ತಿನ್ಕೊಂಡು ಹೋಗ್ಬಿಡ್ತಾರೆ. ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಬ್ಯಾಂಕಲ್ಲಿ ನಿಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಎಷ್ಟು ಪರ್ಸೆಂಟೇಜ್ ಸಿಗುತ್ತೆ? 3-7% ಸಿಗುತ್ತೆ. ಅದು ಎಷ್ಟು ತಿಂಗಳಿಗಲ್ಲ, ವರ್ಷಕ್ಕಿರುತ್ತೆ. ಇವರು ಬರೀ ವಾರಕ್ಕೆ 10% ಕೊಡ್ತಾ ಇದ್ದಾರೆ
ಅಂದರೆ ಯಾರು ಗಾಬರಿ ಆಗಲ್ಲ ಹೇಳಿ. ಇನ್ನು ತುಂಬ ಜನ ಇನ್ವೆಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಈ ದೀಪಾವಳಿ ಆಫರು, ಇನ್ನೊಂದು ಕ್ರಿಸ್ಮಸ್ ಆಫರು, ಈ ಥರ ಆಫರ್ಗಳನ್ನ ಕೊಡ್ತಾ ಇರ್ತಾರೆ. ಅವ್ರದ್ದೇ ಆದಂಥ ಒಂದು ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಇದೆ, ವೆಬ್ಸೈಟ್ ಕೂಡ ಇದೆ. ಸೊ ರೀಸೆಂಟಾಗಿ ಈ ನ್ಯೂ ಇಯರ್ ಆಫರ್ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬಿಡ್ತಾರೆ. ಏನಂತ, 5ನೇ ತಾರೀಕು ಒಳಗಡೆ ಯಾರ್ಯಾರು ಇನ್ವೆಸ್ಟ್ ಮಾಡ್ತೀರಾ ಅವರಿಗೆಲ್ಲ 11% ಇಂಟ್ರೆಸ್ಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಜನಗಳಿಗೆ ಹೊಸ ವರ್ಷಕ್ಕೆ ಪಾಪ ಹೊಸ ಬಟ್ಟೆ ತೊಗೊಂಡಿರ್ತಾರೆ ಅಲ್ವೋ ಗೊತ್ತಿಲ್ಲ, ಆದರೆ ಇವ್ರ ಹತ್ರ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ. जो मैंने इस कंपनी में 5 लाख रुपया डाला था, लोन लिया था 3 लाख रुपीस का वो, और 2 लाख रुपया मेरे पास थे. ಈ ರೆಫರಲ್ ಗೇಮಲ್ಲಿ ನಡೆಯುವಂಥ ಇನ್ನೊಂದು ಕ್ರಿಮಿನಲ್ ಐಡಿಯಾ ಏನಂದ್ರೆ, ಅವರು ರೆಫರ್ ಮಾಡಬೇಕಾದ್ರೆ ಅವ್ರ ಫ್ರೆಂಡ್ಸು ಮತ್ತೆ ಫ್ಯಾಮಿಲಿನೇ ರೆಫರ್ ಮಾಡೋದು. ಯೂಶಲಿ ಗೊತ್ತಿರೋರ್ನೇ ತಾನೇ ರೆಫರ್ ಮಾಡೋದು. ಇವಾಗ ನಾನು ನನ್ನ ಇನ್ನೊಬ್ಬ ಫ್ರೆಂಡ್ನ ರೆಫರ್ ಮಾಡಿದಾಗ ಅವ್ರು ನನ್ನ ಮೇಲೆ ಟ್ರಸ್ಟ್ ಇಟ್ಬಿಟ್ಟು ಅವ್ರ ಮೇಲೆ ದುಡ್ಡು ಹಾಕ್ತಾರೆ. ಈ ಲಾಜಿಕ್ನ ಯೂಸ್ ಮಾಡ್ಕೊಂಡು ಏನು ಮಾಡ್ತಾರೆ, ರೆಫರಲ್ಗೆ ಒತ್ತು ಕೊಟ್ಟು ಜಾಸ್ತಿ ಜನಗಳು ಇನ್ವೆಸ್ಟ್ ಮಾಡೋ ಥರ ಮಾಡ್ತಾರೆ. ಅವರು ಸ್ಟಾರ್ಟ್ ಮಾಡಿದ್ದೇನು ಜ್ಯುವೆಲರಿ ಶಾಪ್, ಆದರೆ ಅವ್ರು ನಡೆಸ್ತಿರೋದೇನು, ನೀವು 1 ಲಕ್ಷ ಕೊಟ್ಟರೆ ನಾನು 10% ಕೊಡ್ತೀನಿ, 7% ಕೊಡ್ತೀನಿ, ಆಫರಲ್ಲಿ 11% ಕೊಡ್ತೀನಿ, ರೆಫರಲ್ಲಿ 20% ಬೋನಸ್ ಕೊಡ್ತೀನಿ ಅಂತ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಇವರ ಮೇನ್ ಟಾರ್ಗೆಟ್ ಯಾರು ಅಂತಂದ್ರೆ ವೆಜಿಟೇಬಲ್ ಸೆಲ್ಲರ್ಸ್, ಆಟೋ ಓಡಿಸೋರು, ಕಾರ್ ಓಡಿಸೋರು, ಟೋಟಲಿ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಜೀವನ ಮಾಡ್ತಾ ಇರೋರು. ಯಾಕೆ ಇವ್ರನ್ನ ಟಾರ್ಗೆಟ್ ಮಾಡ್ತಿದ್ರು ಅಂದ್ರೆ ಸಿಂಪಲ್, ನಿಮ್ಮ ಕಷ್ಟಗಳನ್ನ ನಾನು ತೀರಿಸ್ತೀನಿ ಅಂದ್ರೆ ನಿಮಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅಲ್ವಾ, ಆ ನಂಬಿಕೆನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡಿರ್ತಾರೆ. ಇವಾಗ ರೀಸೆಂಟಾಗಿ ಅವ್ರ ವೆಬ್ಸೈಟಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೀವು ವಿಸಿಟ್ ಮಾಡಿದ್ರೆ ಅವ್ರು ಹೇಳೋದು, ಈ ಕಂಪನಿಯ CEO ಮತ್ತು CA ರಾತ್ರಿ ಆ ದುಡ್ಡನ್ನೆಲ್ಲ ತಗೊಂಡು ನಮ್ಮ ಜ್ಯುವೆಲರಿ ಶಾಪ್ಗಳನ್ನೆಲ್ಲ ಹೊಡೆದಾಕ್ಬಿಟ್ರು ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. Mr. Tausif Reyes and Chief Analyst Mr. Abhishek Gupta, for his stores were robbed. ಸೊ ದಟ್ ಮೀನ್ಸ್ ನಾವ್ಯಾರು ಏನು ತಪ್ಪು ಮಾಡಿಲ್ಲ, ತಪ್ಪು ಮಾಡಿರೋದು ಬರೀ CEO, CA ಅಂತ ಕ್ಲೇಮ್ ಮಾಡ್ತಾ ಇದ್ದಾರೆ. ಅದು ಒಂದು ಕಡೆ ಆದರೆ ದುಡ್ಡು ಕಳ್ಕೊಂಡಿರೋ ಎಷ್ಟೋ ಜನಗಳು ಆ ಶಾಪ್ ಮುಂದೆ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಒಬ್ರು ಲೇಡಿ ಹೇಳ್ತಾರೆ, ನನ್ನ ದುಡ್ಡು ನನಗೆ ವಾಪಸ್ ಬರೋವರೆಗೂ ನಾನು ಈ ಜಾಗನ ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ತಾರೆ. पैसा जब तक नहीं मिलेगा मैं इधर से जाने वाली नहीं हूँ. ನಿಮ್ಗೆ ಅನ್ಸುತ್ತಾ ಆ ದುಡ್ಡೆಲ್ಲ ವಾಪಸ್ ಬರೋದು ಅಷ್ಟು ಸುಲಭ ಅಂತ? ತುಂಬ ಕಷ್ಟ. ಈ ಚೀಟ್ ಫಂಡ್ಗಳು ತುಂಬ ಜಾಸ್ತಿ ನಡೀತಿತ್ತು, ಇವಾಗಲೂ ನಡೀತಿದೆ ಅಂತ ಅನ್ಕೊಂತೀನಿ. ಚೀಟ್ ಫಂಡಲ್ಲಿ ಏನು ಮಾಡ್ತಾರೆ, ಸ್ಟಾರ್ಟಿಂಗಲ್ಲಿ ಫ್ರೆಂಡ್ ಸರ್ಕಲ್ಲು, ಫ್ಯಾಮಿಲಿ ಸರ್ಕಲಿಂದ ಇನ್ವೆಸ್ಟ್ಮೆಂಟ್ ತಗೋತಾರೆ. ಈಗ ನಾನು ಅದೇ ಹೇಳಿದ್ನಲ್ಲ, ನನಗೆ ಒಬ್ರ ಮೇಲೆ ನಂಬಿಕೆ ಇರುತ್ತೆ, ಅವ್ರ ಮೇಲೆ ನಂಬಿಟ್ಟು ನಾನು ಇನ್ನೊಬ್ಬ 3ನೇ ವ್ಯಕ್ತಿ ಮೇಲೆ ದುಡ್ಡು ಹಾಕ್ತೀನಿ. 1-2 ತಿಂಗಳು ಕರೆಕ್ಟಾಗಿ ನಡೆಸ್ತಾರೆ, 3ನೇ ತಿಂಗಳು 4ನೇ ತಿಂಗಳಿಗೆ ಎಸ್ಕೇಪ್. ಅದು ದುಬೈಗೋ ಇಲ್ಲ ಬೇರೆ ಅರಬ್ ಕಂಟ್ರೀಸ್ಗೋ ಯಾವುದೋ ಒಂದು ಕಂಟ್ರಿಗೆ ಹೋಗ್ಬಿಡ್ತಾರೆ. ಅವ್ರನ್ನ ಹಿಡಿದು ದುಡ್ಡು ತಂದು ವಾಪಸ್ ಕೊಡೋದು ಹೇಗೆ? ಟೋಟಲಿ ಸಫರ್ ಮಾಡಿದೆ ಯಾರು? ಇನ್ವೆಸ್ಟ್ ಮಾಡಿದಂಥ ಜನಗಳು. ಈ ಥರ ಸ್ಕ್ಯಾಮ್ಗಳು ನಡೀತಾನೆ ಇರುತ್ತೆ. ಇದಕ್ಕೆ ಮುಂಚೆ ಚೆನ್ನೈನಲ್ಲಿ ಪ್ರಣವ್ ಜ್ಯುವೆಲರಿ ಸ್ಕ್ಯಾಮ್ ನಡೆಯುತ್ತೆ. ಆ ಜ್ಯುವೆಲರಿನವರು ಟ್ರಸ್ಟ್ ಬಿಲ್ಡ್ ಮಾಡಲಿಕ್ಕೆ ಸೆಲೆಬ್ರಿಟಿ ಕಡೆಯಿಂದ ಅಡ್ವರ್ಟೈಸ್ ಮಾಡಿಸಿರ್ತಾರೆ. ಆ ಸೆಲೆಬ್ರಿಟಿ ಹೆಸರು ನಾನು ನಿಮ್ಗೆ ಹೇಳೋದಿಲ್ಲ. ವೆರಿ ಡಿಫಿಕಲ್ಟ್ ಟು ಟ್ರಸ್ಟ್ ಆ ನ್ಯೂ ಪರ್ಸನ್, ನ್ಯೂ ಕಮರ್ಸ್. ಸೊ ಅದಕ್ಕೆ ತುಂಬ ವರ್ಷಗಳಿಂದ ಈ ಬಿಸ್ನೆಸ್ನ ಮಾಡ್ಕೊಂಡು ಬಂದಿರುವಂಥ ಕಂಪ್ನಿಗಳ ಜೊತೆಗೆ ಯಾವತ್ತು ಜ್ಯುವೆಲರಿ ತೊಗೊಳ್ಳೋದು ಅಥವಾ ಏನಾದರೂ ಒಂದು ಬಿಸ್ನೆಸ್ ಮಾಡೋದು, ಇನ್ವೆಸ್ಟ್ ಮಾಡೋದು, ನಿಮ್ಮ ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಸುಮ್ಮನೆ ಯಾರೋ ಒಬ್ಬ ಕಳ್ಳನ ಜಾಬ್ಗೆ ಹಾಕಕ್ಕೆ ಹೋಗ್ಬೇಡಿ. ಕೆಲವರು ಸಾಲ ತಗೊಂಡು ಬಡ್ಡಿ ಕಟ್ಟಿ ಆ ಸಾಲನ ತೀರ್ಸೋಕಾಗದೆ ಸಾವನ್ನಪ್ಪಿರೋ ಎಷ್ಟೋ ಜನಗಳಿದ್ದಾರೆ. ಇನ್ನು ಕೆಲವರು ಸಾಲ ತಗೊಂಡು ಬ್ಯಾಂಕ್ಗಳಿಗೆ ಮೋಸ ಮಾಡಿ ಊರ್ ಬಿಟ್ಟು ಹೋಗಿರೋರು ಇದ್ದಾರೆ. ಸೊ ಓವರ್ ಆಲ್ ಇಲ್ಲಿ ವಿಡಿಯೋನ ನೋಡ್ತಿರುವಂತ ಎಲ್ಲ ವೀಕ್ಷಕರಿಗೆ ನಾನು ಹೇಳೋದಿಷ್ಟ, ಈ ಒಂದು ಪಾಠನ ನೀವು ಕಲ್ತ್ಕೊಂಡು ಹೋಗಲೇಬೇಕು. ಮುಂದಿನ ದಿನಗಳಲ್ಲಿ ಯಾರೇ ನಿಮ್ಮ ಹತ್ರ ಬಂದು, ಸರ್ ನೀವು ಇಷ್ಟು ದುಡ್ಡು ಕೊಟ್ಟರೆ ನಾವು ಅಷ್ಟು ದುಡ್ಡು ಮಾಡಿಕೊಡ್ತೀವಿ, ನೀವು ಈ ಕೋರ್ಸ್ ತೊಗೊಂಡ್ರೆ ನೀವು ಶ್ರೀಮಂತರಾಗ್ಬಿಡ್ತೀವಿ, ನೀವು ಈ ಪ್ರಾಡಕ್ಟ್ ತೊಗೊಂಡ್ರೆ ನೀವು ಬೆಳ್ಳಗಾಗ್ಬಿಡ್ತೀರಾ, ಹಂಗಾಗ್ಬಿಡ್ತೀರಾ, ಹಿಂಗಾಗ್ಬಿಡ್ತೀರಾ, ಯಾವುದೇ ಒಂದು ವಿಷಯಕ್ಕೆ ಒಂದು ನ್ಯಾಚುರಲ್ ಟೈಮ್, ನ್ಯಾಚುರಲ್ ಪ್ರೋಸೆಸ್ ಅಂತ ಇರುತ್ತೆ. ಅದನ್ನು ದಾಟಿ ಯಾರು ನಿಮಗೆ ಎಕ್ಸಾಚುರೇಟ್ ಮಾಡ್ತಾರೋ, ಅಂದರೆ ನಿಮಗೆ ವಾವ್ ಅಂತ ಫೀಲ್ ಕೊಡ್ತಾರೋ, ಜಸ್ಟ್ ಬಿ ಕೇರ್ಫುಲ್. ಅವರಿಗೆ ಇನ್ನೂ ಚೆನ್ನಾಗಿ ಹೇಳಬೇಕು ಅಂತ ಅನಿಸಿದ್ರೆ ನಿಮಗೆ, ನಾನು ಪ್ಯಾರಗಾನ್ ಚಪ್ಪಲಿ ತೊಗೊಂಡಿದ್ದೆ, ಅದು ಇನ್ನೂ ಸೌದಿಲ್ಲ. ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ಯಾವಾಗಾದ್ರೂ ಬೇರೆ ಟೈಮಲ್ಲಿ ಟಾಪಿಕ್ ತೊಗೋತೀನಿ. ಬಿಕಾಸ್ ಸೂಟ್ ಹಾಕೊಂಡು ದೊಡ್ಡ ಮಾತಾಡ್ಕೊಂಡು ಎಷ್ಟೋ ಜನಗಳಿಗೆ ಏನೇನೋ ಮಾಡ್ತಿದ್ದಾರೆ. ಅದು ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಬೆಂಗಳೂರಿಗೆ ಸ್ಟಾರ್ಟಿಂಗ್ ಬಂದಾಗ ನಾನು ಆ ಗುಂಡಿ ಒಳಗೆ ಬಿದ್ದು ಎದ್ದು ಬಂದವನು. ಲೆಜಿಟ್ ಮಾಡೋರು ಇದ್ದಾರೆ, ಇನ್ನು ಫೇಕ್ ಮಾಡೋರು ತುಂಬ ಜನ ಇದ್ದಾರೆ. ಆ ಟಾಪಿಕ್ನ ಮತ್ತೊಂದಿನ ಇಟ್ಕೊಳ್ಳೋಣ. ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಮನೆಯಲ್ಲಿರೋ ಅಮ್ಮ ಚಿಕ್ಕಮ್ಮಂದಿರಿಗೆ ತೋರಿಸಿ. ಯಾಕಂದರೆ ಜ್ಯುವೆಲರಿ ಶಾಪ್ಗೆ ಹೋಗೋದೇ ಅವರು, ಚೀಟ್ ಫಂಡ್ ಕಟ್ಟೋದೇ ಅವರು ಸ್ವಲ್ಪ ಈ ವಿಚಾರಗಳನ್ನ ತಿಳ್ಕೊಂಡ್ರೆ ಇದರಿಂದ ದೂರ ಉಳ್ಕೊಂತಾರೆ ಅನ್ನೋದು ನನ್ನ ಅಭಿಪ್ರಾಯ. ನಾನು 100 days 100 ವಿಡಿಯೋ ಚಾಲೆಂಜ್ನ ತೊಗೊಂಡಿದ್ದೀನಿ. ನೀವೇನಾದರೂ ಈ ವಿಡಿಯೋಗೆ ಹೊಸಬ್ರಾಗಿದ್ರೆ, ನಮ್ಮ ಸುತ್ತಮುತ್ತ ನಡೀತಿರುವಂಥ ವಿಷಯಗಳ ಬಗ್ಗೆ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಬರೀ 10 ನಿಮಿಷದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂಥ ಪ್ರಯತ್ನನ ಮಾಡ್ತೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿ.